ದಾವಣಗೆರೆನಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗಿದೆ ಅಂತಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದೇ ಕುಟುಂಬಕ್ಕೆ ಎಷ್ಟಂತ ಅಧಿಕಾರ? ನಾನು 2-3 ತಿಂಗಳಿಂದ ಪ್ರತಿಪಾದಿಸ್ತಾ ಬಂದಿದ್ದೀನಿ. ಈಗಾಗಲೇ ಅವ್ರ ಮನೆಯಲ್ಲಿ ಬಿ ಫಾರ್ಮ್ ಇದೆ ಅಂತಂದು. ಕಾಂಗ್ರೆಸ್ ಪಕ್ಷ ಇರ್ಬೋದು ಅಥವಾ ಈ ಕುಟುಂಬ ಇರ್ಬೋದು, ಅದೆಲ್ಲ ಮಾಡ್ತಿರೋಂಥದ್ದು ಡ್ರಾಮಾ, ನಾಟಕ ಅಂತಂದು. ಅಲ್ಲಿ ನ್ಯಾಯಯುತವಾಗಿ ಏನು ಅಲ್ಪಸಂಖ್ಯಾತರಿಗೆ ಒಂದು ಪ್ರಾತಿನಿಧ್ಯ ಸಿಗಬೇಕಿತ್ತು, ಟಿಕೆಟ್ ಸಿಗಬೇಕಿತ್ತು, ಕೊನೆಗೂ ಸಿಕ್ಕಿಲ್ಲ, ನಿರಾಶರಾಗಿದ್ದಾರೆ. ಹಾಗೇನೆ ದಾವಣಗೆರೆನಲ್ಲಿರುವ ಪ್ರತಿಯೊಬ್ಬರ ಜನರ ಒಂದು ಅಪೇಕ್ಷೆ ಏನಿತ್ತು, ಅಧಿಕಾರ ವಿಕೇಂದ್ರೀಕರಣ ಆಗಬೇಕು, ಹೊಸಬರು ಬರಬೇಕು, ಹೊಸ ಚಿಂತನೆ, ಹೊಸ ಆಲೋಚನೆ, ಕೆಲಸ ಮಾಡುವಂತವರು ನಮ್ಮ ಜನಪ್ರತಿನಿಧಿಗಳು ಆಗ್ಬೇಕು ಅನ್ನೋ ಒಂದು ಬಯಕೆ ಏನಿತ್ತು, ಅದು ಕೂಡ ಇವತ್ತು ಅದಕ್ಕೆ ತಣ್ಣೀರು ಹಚ್ಚಿದ್ದಾರೆ. ಈ ಒಂದು ಅಸಮಾಧಾನ, ಈ ಒಂದು ಸಿಟ್ಟು ನಿಮ್ಮೆಲ್ಲರ ಮನಸ್ಸಲ್ಲಿ ಇದೆ. ಈಗ ಚುನಾವಣೆ ಬರ್ತಾ ಇದೆ. ಬಿಜೆಪಿಯಿಂದ ನಾನು ಕೂಡ ಆಕಾಂಕ್ಷಿಯಾಗಿದ್ದೆ, ನನ್ನ ಹೆಸರು ಕೂಡ ಹೋಗಿತ್ತು. ಕೊನೆಯಲ್ಲಿ ಟಿಕೆಟ್ ಸಿಕ್ಕೇ ಬಿಡ್ತು ಅನ್ನೋ ಹೊತ್ತಿನಲ್ಲಿ ಟಿಕೆಟ್ ಸಿಗ್ಲಿಲ್ಲ. ಆದ್ರೆ ನಮ್ಮ ಪ್ರೀತಿಯ ಸಹೋದರ ಆದಂತ ಶ್ರೀ ಶ್ರೀನಿವಾಸ್ ದಾಸ್ಕರಿಯಪ್ಪನವರು, ಅವರಿಗೆ ಟಿಕೆಟ್ ಸಿಕ್ಕಿದೆ. ಬಹಳ ಸಂತೋಷದ ವಿಚಾರ. ನಾನು ಸಂಪೂರ್ಣ ಬೆಂಬಲ ಕೊಡೋದಕ್ಕೋಸ್ಕರ ಅವರ ಒಂದು ನಾಮಿನೇಷನ್ ರ್ಯಾಲಿನಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಏನು ದುರ್ಗಾಂಬಿಕಾ ದೇವಸ್ಥಾನದಿಂದ ಶುರು ಆಗ್ತದೆ, ಅಲ್ಲಿ ಪಾಲ್ಗೊಳ್ಳೋದಕ್ಕೆ ನಾನು ಮತ್ತು ನಮ್ಮ ಬೆಂಬಲಿಗರೊಂದಿಗೆ ಬರ್ತಾ ಇದ್ದೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ನೀವೆಲ್ಲ ಬರಬೇಕಾಗ್ತದೆ. ಯಾಕೆ ಈ ನಿರ್ಧಾರ ಅಂತಂದ್ರೆ, ಈಗ ನಮಗೆ ದಾವಣಗೆರೆಯಲ್ಲಿ ಬೇಕಿರುವಂತದ್ದು ಒಂದು ಬದಲಾವಣೆ. ಆ ಬದಲಾವಣೆ ನಮ್ಮ ಶ್ರೀನಿವಾಸ್ ದಾಸ್ಕರಿಯಪ್ಪನವರಿಂದ ಶುರು ಆಗಬೇಕು ದಕ್ಷಿಣ ಕ್ಷೇತ್ರದಲ್ಲಿ. ಯಾಕೆ ಅಂತಂದ್ರೆ, ಅವ್ರಿಗೂ ಕೂಡ ಯುವಕರು ಬಡತನದಿಂದ ಬಂದಿದ್ದಾರೆ, ಕಷ್ಟ ನೋವಿನ ಅರಿವಿದೆ ಅವರಿಗೆ. ಅವರ ತಂದೆಯವರು ಒಂದಾನೊಂದು ಕಾಲದಲ್ಲಿ ಹಮಾಲಿ ಕೆಲಸ ಮಾಡ್ತಿದ್ದಂತವರು, ಗ್ರಾಮ ಪಂಚಾಯಿತಿ ಮೆಂಬರ್ ಆಗಿದ್ರು, ಅಧ್ಯಕ್ಷರಾಗಿದ್ರು. ಗ್ರಾಸ್ ರೂಟ್ಲಿಂದ ಬಂದಿರುವಂತವರು, ಜನಸಾಮಾನ್ಯರ ಜೊತೆ ಬೆರೆಯುವಂತವರು, SDK ಅಂತಾನೆ ಯೂತ್ ಅಲ್ಲಿ ಬಹಳ ಫೇಮಸ್ ಆಗಿರುವಂತವರು, ಜನಪ್ರಿಯರಾಗಿರುವಂತವರು, ಜನಾನುರಾಗಿ ಕೂಡ ಅವರು. ಸೊ ಇಂಥ ಒಬ್ಬ ವ್ಯಕ್ತಿಯನ್ನ ನಾವು ವಿಧಾನಸಭೆಗೆ ಕಳಿಸುವಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ನಾನು ಪ್ರತಿಯೊಬ್ಬ ಮತ ಬಾಂಧವರಲ್ಲಿ, ಅದು ಮುಸ್ಲಿಮ್ಸ್ ಇರ್ಬೋದು, ಪ್ರತಿಯೊಬ್ಬ ಜಾತಿ ಧರ್ಮದವರಿಗಿರ್ಬೋದು, ಕೇಳ್ಕೊಳ್ಳೋದೇನಂತಂದ್ರೆ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ, ಯಾವುದೇ ಒಂದು ಮತಭೇದವಿಲ್ಲದೆ ಈ ಸಾರಿ ಶ್ರೀನಿವಾಸ್ ದಾಸ್ಕರಿಯಪ್ಪನವರನ್ನ ನಾವು ಗೆಲ್ಲಿಸಿ ಕಳಿಸೋಣಂತೆ. ಈ ಒಂದು ಏನು ಅಧಿಕಾರದ ದಾಹ ಇದೆ ಎಲ್ಲ ನಮ್ಮಲ್ಲೇ ಇರಬೇಕು. ಇದು ನನ್ನ ಕ್ಷೇತ್ರ, ನಾವು ಹೇಳ್ದಂಗೆ ಆಗ್ಬೇಕು. ಈ ಒಂದು ದುರಹಂಕಾರದ ಧೋರಣೆ ಏನಿದೆ ಅದಕ್ಕೆ ಒಂದು ಕಡಿತ, ಅದಕ್ಕೆ ಒಂದು ಬ್ರೇಕ್ ಈ ಒಂದು ಎಲೆಕ್ಷನ್ ಅಲ್ಲಿ ಬೀಳಲಿಲ್ಲ ಅಂತಂದ್ರೆ ದಾವಣಗೆರೆ ಮುಂದಿನ ದಿನಗಳಲ್ಲಿ ಬಹಳ ಕರಾಳ ದಿನಗಳು ಕಾಡ್ತವೆ.